ಗದಗ್ನಲ್ಲಿ ಕುಡಿಯೋ ನೀರಿಗಾಗಿ ಜನಾಕ್ರೋಶ ಮುಂದುವರಿತಾ ಇದೆ. ನಮ್ಮ ನೀರಿನ ದಾಹ ನೀಗಿಸೋದಕ್ಕೆ ಆಗ್ತಾ ಇಲ್ಲ ಸ್ಥಳೀಯ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಅನ್ನೋದು ಸಾರ್ವಜನಿಕರ ಸಿಟ್ಟು. ಹೀಗಾಗಿ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಕಚೇರಿಗೆ ಬೀಗ ಜಡಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ ಗ್ರಾಮದಲ್ಲಿ ಘಟನೆಯಾಗಿದೆ. ಪಿಡಿಒ ಸಿಬ್ಬಂದಿ ಜನಪ್ರತಿನಿಧಿಗಳನ್ನ ಸ್ಥಳೀಯರು ಇಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಹಿಳೆಯರು, ಮಕ್ಕಳು, ಪುರುಷರು ಖಾಲಿ ಕೊಡಗಳ ಜೊತೆಗೆ ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿದ್ದಾರೆ. ಕಳೆದ 20 ದಿನಗಳಿಂದ ನೀರು ಪೂರೈಕೆ ಈ ಭಾಗದಲ್ಲಿ ಆಗಿಲ್ಲ. ಮೊದಲು ಫ್ಲೋರೈಡ್ ನೀರನ್ನ ಪೂರೈಕೆ ಮಾಡ್ತಾ ಇದ್ರು, ಈಗ ಅದನ್ನು ಕೂಡ ಪೂರೈಕೆ ಮಾಡ್ತಾ ಇಲ್ಲ ಅನ್ನೋದು ಜನರ ಮಾತು. ಜನಾಕ್ರೋಶ ಹೇಗೆ ಸ್ಫೋಟ ಆಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಜನ. ಜೊತೆಗೆ ಆ ಗ್ರಾಮ ಪಂಚಾಯತಿಯ ಅಧಿಕಾರಿಗಳಿರುವಂತಹ ಕಚೇರಿಗೂ ಕೂಡ ಬೀಗ ಜಡಿತಾ ಇರುವಂತಹ ಸಂದರ್ಭದ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಖಾಲಿ ಕೂಡ ಒಂದ್ ಕಡೆ ಕಾಣಿಸ್ತಾ ಇದೆ. ಮೂಲಭೂತ ಸೌಕರ್ಯದ ಬಗ್ಗೆ ತುಂಬಾ ಜನ ಮಾತಾಡ್ತಾರೆ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ಕೂಡ ಇನ್ನೂ ಮೂಲಭೂತ ಸೌಕರ್ಯ, ಇನ್ನೂ ಕುಡಿಯೋ ನೀರಿನ ಬಗ್ಗೆನೇ ನಾವು ಪ್ರಾಬ್ಲಮ್ಮು ಇಲ್ಲಿದೆ, ಇಲ್ಲಿ ಎಕ್ಸಿಸ್ಟ್ ಆಗ್ತಾ ಇದೆ ಅಂತ ತೋರಿಸೋದೇ ನಿಜಕ್ಕೂ ಕೂಡ ದುರ್ದೈವದ ಸಂಗತಿ.